ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಅನನ್ಯ ಭಟ್, ಡಾಟರ್ ಆಫ್ ಸುಜಾತಾ ಭಟ್. ಈ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಈ ಕೇಸ್ನಲ್ಲಿ ನಿನ್ನೆ ಆದಂತಹ ಡೆವಲಪ್ಮೆಂಟ್ಗಳನ್ನು ನೋಡಿದ ಮೇಲೆ ಈ ಕೇಸ್ ನಿಜ ಇರ್ಬೋದು ಅಂತ ನಾವು ಊಹೆ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ಯಾಕಂತಂದರೆ ಅನನ್ಯ ಭಟ್ ಎನ್ನುವ ಹುಡುಗಿ ಸುಜಾತಾ ಭಟ್ಗೆ ಇದ್ರು ಅನ್ನೋದೇ ಸುಳ್ಳು ಅನ್ನೋದನ್ನು ಇದೀಗ ಜಗತ್ತಿನ ಮುಂದೆ ಸಾಕಷ್ಟು ಜನ ತೆರೆದಿಟ್ಟಿದ್ದಾರೆ. ಯಾರೆಲ್ಲ ತೆರೆದಿಟ್ಟಿದ್ದಾರೆ, ಅನನ್ಯ ಭಟ್ ಇರೋದೇ ಸುಳ್ಳು, ಸುಜಾತಾ ಭಟ್ ಸುಳ್ಳು ಹೇಳ್ತಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಏನು ಪ್ರೂಫ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಒಂದೊಂದನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅನನ್ಯ ಭಟ್, ಡಾಟರ್ ಆಫ್ ಸುಜಾತಾ ಭಟ್. ಈ ಸ್ಟೋರಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಆದರೂ ನಿಮಗೆ ಇದನ್ನು ರೀಕಾಲ್ ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ. 2003ರಲ್ಲಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ MBBS ಅನ್ನು ಓದ್ತಾ ಇದ್ದಂತಹ ಅನನ್ಯ ಭಟ್ ಅವರ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳಕ್ಕೆ ಬಂದ ನಂತರ ಧರ್ಮಸ್ಥಳದಲ್ಲಿ ಆಕೆ ಕಾಣೆ ಆಗ್ತಾಳೆ. ಆಕೆ ಕಾಣೆ ಆದ ವಿಚಾರವನ್ನು ಸುಜಾತಾ ಭಟ್ ಅಂದರೆ ಕೋಲ್ಕತ್ತಾದ CBI ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಂತಹ ಸುಜಾತಾ ಭಟ್ಗೆ ಇದೇ ಅನನ್ಯ ಭಟ್ ಸ್ನೇಹಿತೆಯರು ಫೋನ್ ಮಾಡಿ ಹೇಳ್ತಾರೆ. ಅದಾದ ನಂತರ ಸುಜಾತಾ ಭಟ್ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳದಲ್ಲಿ ಹುಡುಕಾಡ್ತಾರೆ. ಅನನ್ಯ ಭಟ್ ಅವರು ಎಲ್ಲೂ ಕಾಣೋದಿಲ್ಲ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಹೋಗ್ತಾರೆ. ಅಲ್ಲಿ ಪೊಲೀಸ್ನವರು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಅಲ್ಲಿಂದ ಹೊರಗಡೆ ಬಂದು ಕುಳಿತಿದ್ದಾಗ ಅಲ್ಲಿಯ ಕೆಲವೊಂದಷ್ಟು ಸ್ಥಳೀಯರು ಹೇಳ್ತಾರೆ, ನಿಮ್ಮ ಮಗಳನ್ನ ದೇವಸ್ಥಾನದ ಬಿಳಿ ಬಟ್ಟೆ ಹಾಕಿರುವಂತಹ ಸಿಬ್ಬಂದಿಗಳು ಕರೆದುಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಿದ್ವಿ ಅಂತ. ಹಾಗಾಗಿ ಧರ್ಮಸ್ಥಳದ ದೇವಸ್ಥಾನದ ಬಿಳಿ ಬಟ್ಟೆ ಹಾಕೊಂಡಿರುವ ಸಿಬ್ಬಂದಿಗಳು ಅಂದ ಮೇಲೆ ಈ ವಿಚಾರವನ್ನು ನಾನು ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳಬೇಕು, ಅವರ ಗಮನಕ್ಕೆ ತರಬೇಕು, ನನ್ನ ಮಗಳನ್ನ ಹುಡುಕುವ ಕೆಲಸವನ್ನ ಮಾಡಬೇಕು ಅಂತ ಅವರ ಮನೆಗೂ ಸಹ ಹೋಗ್ತಾರೆ. ಅವರ ಮನೆಗೆ ಹೋದ ನಂತರ ಅಲ್ಲಿ ವೀರೇಂದ್ರ ಹೆಗಡೆ ಹಾಗೂ ಅವರ ತಮ್ಮ ಹರ್ಷೇಂದ್ರ ಹೆಗಡೆ ಅವರಿರ್ತಾರೆ. ಅವರು ಇವರಿಗೆ ಬಾಯಿಗೆ ಬಂದಂಗೆ ಬೈದು ಹೊರಗಡೆ ಕಳಿಸ್ತಾರೆ. ಹೊರಗಡೆ ಬಂದು ಬಸ್ ಸ್ಟ್ಯಾಂಡ್ ನಲ್ಲಿ ಅಳ್ತಾ ಕೂರ್ತಿರ್ಬೇಕಾದ್ರೆ ಯಾರೋ ಒಂದಷ್ಟು ಜನ ಬಂದು ಹಿಂದೆಯಿಂದ ಇವರಿಗೆ ಹೊಡಿತಾರೆ. ಅದಾದ ನಂತರ ಇವರು 3 ತಿಂಗಳು ಕೋಮಾಗೆ ಹೋಗ್ತಾರೆ. ಆದರೆ ಆ 3 ತಿಂಗಳು ಕೋಮಾಗೆ ಹೋದ ಈ ಸುಜಾತಾ ಭಟ್ ಅವರನ್ನ ಯಾರು ಆಸ್ಪತ್ರೆಗೆ ಸೇರಿಸಿದ್ರು, ಅವರ ಆಸ್ಪತ್ರೆಯ ಬಿಲ್ಲನ್ನು ಯಾರು ಪೇ ಮಾಡಿದ್ರು, ಇದು ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಇದು ಸುಜಾತಾ ಭಟ್ ಅವರು SIT ಮುಂದೆ ಹೇಳಿರುವಂತಹ ಸ್ಟೋರಿ, ಅದರ ಜೊತೆಗೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳಿರುವಂತಹ ಸ್ಟೋರಿ. ಸೊ SIT ಮುಂದೆ ದೂರನ್ನ ನೀಡುವಾಗ ಈ ಸ್ಟೋರಿಯನ್ನ ಹೇಳಿದಂತಹ ಸುಜಾತಾ ಭಟ್ ಈಗ ಭೀಮಾ ಏನು ಬಂದಿದ್ದಾನೆ, ಅಸ್ಥಿಪಂಜರಗಳನ್ನ ತೋರಿಸ್ತೀನಿ, ನಾನು ಡೆಡ್ ಬಾಡಿಗಳನ್ನ ಹೂತು ಹಾಕಿದ ಜಾಗವನ್ನ ತೋರಿಸ್ತೀನಿ ಅಂತ ಏನು ಬಂದ. ಹಾಗಾಗಿ ಆ ಭೀಮಾ ತೋರಿಸಿದ ಜಾಗದಲ್ಲಿ ನನ್ನ ಮಗಳ ಅಸ್ಥಿ ಏನಾದರೂ ಸಿಕ್ಕರೆ ದಯವಿಟ್ಟು ಅದನ್ನು ನನ್ನ DNA ಮ್ಯಾಚ್ ಮಾಡಿ ನನಗೆ ಕೊಡಿ. ಹಿಂದೂ ಬ್ರಾಹ್ಮಣ ಸಂಪ್ರದಾಯದ ಮೂಲಕ ನಾನು ಅದನ್ನು ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಸುಜಾತಾ ಭಟ್ ಅವರು ದೂರನ್ನು ನೀಡಿರ್ತಾರೆ. ಈ ದೂರನ್ನು ಬೆನ್ನಟ್ಟಿದ್ದಂತಹ ಪೊಲೀಸರ ತನಿಖೆ ಎಲ್ಲಿಯ ಮಟ್ಟಕ್ಕೆ ಬಂದಿದೆ, ಯಾವ ಹಂತದಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈ ಒಂದು ದೂರಿನ ಬೆನ್ನತ್ತಿದ್ದಂತಹ ಸುವರ್ಣ ನ್ಯೂಸ್ ತನ್ನ ತನಿಖಾ ಪತ್ರಿಕೋದ್ಯಮದ ಮೂಲಕ ಸಾಕಷ್ಟು ವಿಚಾರಗಳನ್ನು ಜನರ ಮುಂದೆ ಇಟ್ಟಿತ್ತು. ಅವರು ಮಾಡಿದಂತಹ ಮೊದಲ ದಿನದ ತನಿಖಾ ಪತ್ರಿಕೋದ್ಯಮದ ವರದಿಯ ಪ್ರಕಾರ ಅನನ್ಯ ಭಟ್ ಅವರು ಇದ್ದದ್ದೇ ಸುಳ್ಳು ಅನ್ನೋದನ್ನು ಅವರ ಭಾವ ಬಂದು ಸುವರ್ಣ ನ್ಯೂಸ್ನಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಯಿತು. ಈ ಒಂದು ಮೊದಲ ದಿನದ ಈ ಇನ್ವೆಸ್ಟಿಗೇಷನ್ ವಿಡಿಯೋವನ್ನು ಮಾಡಿದ ಜರ್ನಲಿಸಂನಲ್ಲಿ ಅವರು ಎತ್ತಿದ್ದಂತಹದ್ದು ಸಾಕಷ್ಟು ಪ್ರಶ್ನೆಗಳು. ನೀವು 1988ರಲ್ಲಿ ಮದುವೆನೇ ಆಗಿರಲಿಲ್ಲ, ಹಾಗಿದ್ದ ಮೇಲೆ 2003ರಲ್ಲಿ MBBS ಓದುವಷ್ಟು ವಯಸ್ಸಾಗಿರುವ ಮಗಳು ನಿಮಗೆ ಹುಟ್ಟೋದಕ್ಕೆ ಹೇಗೆ ಸಾಧ್ಯ? ನೀವು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಇರಲೇ ಇಲ್ಲ, ಆಗಿದ್ದ ಮೇಲೆ ನೀವು ಕೋಲ್ಕತ್ತಾದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ? ಹೀಗೆ ಸಾಲು ಪ್ರಶ್ನೆಗಳನ್ನು ಸುವರ್ಣ ನ್ಯೂಸ್ ಮಾಡಿತ್ತು. ಅದರ ಜೊತೆಗೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ನಾಪತ್ತೆ ಎನ್ನುವ ಒಂದು ಸುದ್ದಿಯನ್ನು ಸಹ ಪ್ರಸಾರ ಮಾಡಿತ್ತು. ಆದರೆ ಆ ವಿಡಿಯೋ ಪ್ರಸಾರ ಆದ ನಂತರ ಸುಜಾತಾ ಭಟ್ ಅವರು ಬಂದು ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು. ಅದು ಯಾವುದಪ್ಪ ಅಂತಂದ್ರೆ, ನಾನಿನ್ನೂ ಕಾಣೆ ಆಗಿಲ್ಲ, ನಾನಿನ್ನು ಇಲ್ಲೇ ಇದ್ದೀನಿ, ಸುವರ್ಣ ನ್ಯೂಸ್ನ ಸುಳ್ಳು ಸುದ್ದಿಯನ್ನು ನಂಬಬೇಡಿ ಅಂತ. ಅದನ್ನು ಬಿಟ್ಟು ಸುವರ್ಣ ನ್ಯೂಸ್ ಕೇಳಿದ ಯಾವ ಪ್ರಶ್ನೆಗೂ ಸಹ ಸುಜಾತಾ ಭಟ್ ಅವರು ಉತ್ತರವನ್ನು ಕೊಟ್ಟಿರಲಿಲ್ಲ. ಅದಾದ ಮೇಲೆ ಸುಜಾತಾ ಭಟ್ ಅವರದ್ದು ಒಂದು ವಿಡಿಯೋ ಬಂತು. ಅವರ ಲಾಯರ್ ಏನು SIT ಕಚೇರಿಗೆ ಮೊದಲ ದಿನ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಸುಜಾತಾ ಭಟ್ ಜೊತೆಗೆ ಹೋದ್ರಲ್ಲ ಲಾಯರ್ ಮಂಜುನಾಥ್, ಅವರದ್ದು ಕೂಡ ಒಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ, ಯಾರೆಲ್ಲ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ವೇಟ್ ಮಾಡಿ, ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸ್ತೀನಿ, ನಿಮ್ಮನ್ನೆಲ್ಲ ಕಂಬಿ ಎಣಿಸುವ ಹಾಗೆ ಮಾಡ್ತೀನಿ ಅಂತ ಒಂದು ವಿಡಿಯೋವನ್ನು ಅವರು ಮಾಡಿಬಿಟ್ಟಿದ್ರು. ಅದಾದ ನಂತರ ಸುವರ್ಣ ನ್ಯೂಸ್ನ 2ನೇ ದಿನದ ವರದಿ ಕೂಡ ಪ್ರಸಾರವಾಯಿತು. 2003ರಲ್ಲಿ ಸುಜಾತಾ ಭಟ್ ಅವರು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೇ ಸುಳ್ಳು. ಅವರು ಏನು SITನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನಿಲ್ ಭಟ್ ಎನ್ನುವರನ್ನ ಮದುವೆ ಆಗಿದ್ದೇ ಸುಳ್ಳು. ಅವರು 2003ರಲ್ಲಿ ರಿಪ್ಪನ್ಪೇಟೆಯ ಪ್ರಭಾಕರ್ ಗಾಳಿಗ ಅನ್ನುವವರ ಜೊತೆಗೆ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅನ್ನೋದನ್ನ ಸುವರ್ಣ ನ್ಯೂಸ್ ಬಹಿರಂಗಪಡಿಸಿತ್ತು. ಅಲ್ಲಿ ಅದಕ್ಕೆ ಬೇಕಾದಂತಹ ಅಷ್ಟೂ ಸಾಕ್ಷಿಗಳನ್ನ ಸುವರ್ಣ ನ್ಯೂಸ್ ಕೊಟ್ಟಿತ್ತು. ಅದನ್ನ ನಾನು ನಿಮ್ಮ ಮುಂದೆ ಈ ಹಿಂದೆ ಪ್ರೆಸೆಂಟ್ ಮಾಡಿ ಸುಜಾತಾ ಭಟ್ ಅವರಿಗೆ ದಯವಿಟ್ಟು ಇದಕ್ಕೆ ಉತ್ತರಿಸಿ ಅಮ್ಮ ಅಂತ ನಾನು ಕೇಳಿಕೊಂಡಿದ್ದೆ. ಆದರೆ ಈ ಯಾವ ಪ್ರಶ್ನೆಗಳಿಗೂ ಸುಜಾತಾ ಭಟ್ ಅವರು ಇಲ್ಲಿಯವರೆಗೂ ಉತ್ತರಿಸಿರಲಿಲ್ಲ. ಅದಾದ ನಂತರ ಕೆಲವು ದಿನಗಳ ನಂತರ ಅಂದರೆ ನಿನ್ನೆ
ಫೈನಲ್ ಆಗಿ ಸುಜಾತಾ ಭಟ್ ಅವರು ಇಡೀ ಪ್ರಪಂಚ ಕೇಳ್ತಾ ಇದ್ದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಅವರು ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಎಲ್ಲಿ ನಿಮ್ಮ ಮಗಳ ಒಂದೇ ಒಂದು ಫೋಟೋ ಕೊಡಿ ನೋಡೋಣ ಅಂತ ಕೇಳಿದ್ದ ಒಂದು ಪ್ರಶ್ನೆಗೆ ಅವರು ನಿನ್ನೆ ಉತ್ತರಿಸುವಂತಹ ಕೆಲಸವನ್ನ ಮಾಡಿದ್ರು. ಅವರು ಒಂದು ಫೋಟೋವನ್ನ ಸಹ ತೋರಿಸಿದ್ರು. ಯಾವಾಗ ಆ ಫೋಟೋ ಕೂಡ ಸುಳ್ಳು ಅನ್ನೋದು ಜಗಜ್ಜಾಹೀರಾಯ್ತೋ ಬಂದ್ರು. ಯಾರು ಬಂದ್ರು? ಸುಜಾತಾ ಭಟ್ ಅವರ ಲಾಯರ್ ಬಂದ್ರು. ಯಾರ ಮುಂದೆ ಬಂದ್ರು? ಮಾಧ್ಯಮಗಳ ಮುಂದೆ ಬಂದ್ರು. ಅವರು ಹೇಳಿದಂತಹ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ರೆ ಎಂತವರೆಗೂ ಗೊತ್ತಾಗತ್ತೆ ಇದೊಂದು ಕಂಪ್ಲೀಟ್ ಆಗಿರುವಂತಹ ಸುಳ್ಳು ಕಟ್ಟುಕತೆ ಅಂತ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವತಃ ಸುಜಾತಾ ಭಟ್ ಅವರ ಲಾಯರ್ರೇ ಅನನ್ಯ ಭಟ್ ಇರೋದು ನನಗೆ ಕನ್ಫರ್ಮ್ ಇಲ್ಲ. ಇದಕ್ಕೆ ಬೇಕಾದಂತ ಅಂದ್ರೆ SITಗೆ ಲಿಖಿತ ರೂಪದಲ್ಲಿ ಸುಜಾತಾ ಭಟ್ ಅವರು ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ ಏನಿದೆ, ಅದಕ್ಕೆ ಬೇಕಾಗಿರುವ ಯಾವುದೇ ದಾಖಲೆಗಳನ್ನ ನಾನು ನೋಡಿಲ್ಲ. ಇಡೀ ಪ್ರಪಂಚ ನೋಡೋದು ಬಿಡಿ, ನಾವು ನೋಡೋದು ಬಿಡಿ, ನೀವು ನೋಡೋದು ಬಿಡಿ, SIT ಅಧಿಕಾರಿಗಳನ್ನು ನೋಡೋದು ಬಿಡಿ, ಸ್ವತಃ ಸುಜಾತಾ ಭಟ್ ಅವರ ಪರ ಇರುವಂತಹ ಲಾಯರ್ರೇ ಸುಜಾತಾ ಭಟ್ ಲಿಖಿತ ರೂಪದಲ್ಲಿ SITಗೆ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದಾಖಲೆಗಳನ್ನ ನೋಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಆಗ ರಿಪೋರ್ಟರ್ ಕೇಳಿದಂತಹ ಪ್ರಶ್ನೆಗಳಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಆ ವಿಡಿಯೋ ಲಭ್ಯ ಇದೆ. ದಯವಿಟ್ಟು ಎಲ್ಲರೂ ಹೋಗಿ ಆ ವಿಡಿಯೋವನ್ನು, ಅಂದ್ರೆ ಸುಜಾತಾ ಭಟ್ ಅವರ ಪರ ಏನು ಲಾಯರ್ ಇದ್ರು ಮಂಜುನಾಥ್ ಅವರ ಒಂದು ಇಂಟರ್ವ್ಯೂನ ನೀವು ಹೋಗಿ ನೋಡಿ. ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು ಅಂತ ಅವ್ರ ತಾಯಿ ಹೇಳ್ತಿದ್ದಾರೆ. ಆ ದಾಖಲಾತಿಗಳನ್ನ ನೀವು ನೋಡಿದ್ರಾ? ಇಲ್ಲ, ನಾನು ಆ ದಾಖಲಾತಿ ನೋಡಿಲ್ಲ. ಅಂದ್ರೆ ಇದನ್ನೆಲ್ಲ ಕ್ಲಾರಿಫಿಕೇಶನ್ ತಗೊಂಡು ನೀವು ಈ ಕೇಸನ್ನು ತಗೋಬೇಕಲ್ವಾ ಸರ್? ಕ್ಲಾರಿಫಿಕೇಶನ್ ಅನ್ನ ತಗೊಳ್ದಲ್ಲೇ ನೀವು ಹೆಂಗೆ ಮಾಧ್ಯಮಗಳ ಮುಂದೆ ಬಂದ್ರಿ, ಹೆಂಗೆ ಅವರ ಕೇಸನ್ನ ತಗೊಂಡ್ರಿ ಅಂತ ಮಂಜುನಾಥ್ ಅವರಿಗೆ ಕೇಳಿದ ಪ್ರಶ್ನೆಗೆ ಮಂಜುನಾಥ್ ಅವರು ಉತ್ತರಿಸಿದ್ದು ಏನಪ್ಪಾ ಅಂತಂದ್ರೆ, ನಾನು ಅವರ ಕೇಸನ್ನ ತೆಗೆದುಕೊಂಡಿರುವ ಲಾಯರ್ ಅಲ್ಲ. ನಾನೇನಾದರೂ ಅವರ ಕೇಸನ್ನ ತೆಗೆದುಕೊಂಡು ಆ ಕೇಸನ್ನ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡಬೇಕು ಅಂತಂದ್ರೆ ಇದೆಲ್ಲವನ್ನ ಸಹ ವೆರಿಫಿಕೇಶನ್ ಮಾಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಬಟ್ ಆದ್ರೆ ನಾನಿಲ್ಲಿ ಬಂದಿದ್ದು ಸುಜಾತಾ ಭಟ್ ಅವರ ಕಂಪ್ಲೇಂಟ್ ಅನ್ನ SIT ಅವರು ತೆಗೆದುಕೊಳ್ತಾರೋ ಇಲ್ವೋ, ಪೊಲೀಸ್ನವರು ತೆಗೆದುಕೊಳ್ತಾರೋ ಇಲ್ವೋ ಎನ್ನುವ ಅನುಮಾನದಲ್ಲಿ ಅವರಿಗೆ ಒಂದು ಬೆಂಬಲವಾಗಿ ನಿಲ್ಲೋದಕ್ಕೆ ಅಷ್ಟೇ ನಾನು ಬಂದಿದ್ದು. ಅದನ್ನ ಬಿಟ್ಟು ಈ ಕೇಸ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅನನ್ಯ ಭಟ್ ಇರೋದಕ್ಕೆ ಯಾವುದೇ ರೀತಿಯ ದಾಖಲೆಗಳನ್ನ ಸ್ವತಃ ನಾನೇ ನೋಡಿಲ್ಲ ಅನ್ನೋದನ್ನ ಸುಜಾತಾ ಭಟ್ ಅವರ ಲಾಯರ್ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ರು. ಇಷ್ಟು ಹೇಳಿದ ಮೇಲೂ ಕೂಡ ಅನನ್ಯ ಭಟ್ ಇರೋದಕ್ಕೆ ಹೇಗೆ ಸಾಧ್ಯ? ಇದಿಷ್ಟು ಒಂದು ಕಡೆ ಆದ್ರೆ, ಮಣಿಪಾಲದ ಕಸ್ತೂರ್ಬಾ ಕಾಲೇಜಿಗೆ ಸಂಬಂಧಪಟ್ಟಂತಹ, ಅಂದ್ರೆ ಕಾಲೇಜಿಗೆ ಸಂಬಂಧಪಟ್ಟಂತಹ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ದಯಮಾಡಿ ನೀವು ಹೋಗಿ ಆ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಯಾರಾದರೂ ಸ್ನೇಹಿತರಿದ್ರೆ ಅವರಿಗೆ ಆ ವೆಬ್ಸೈಟ್ಗೆ ಲಾಗಿನ್ ಆಗೋದಕ್ಕೆ ಆಕ್ಸೆಸ್ ಇರುತ್ತೆ. ನಾವು ಆಲ್ರೆಡಿ ಚೆಕ್ ಮಾಡಿದೀವಿ. ನೀವು ಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ಇದನ್ನ ನೋಡಿ. 2003ರಲ್ಲಿ ಅನನ್ಯ ಭಟ್ ಅಲ್ಲಿ ಅಡ್ಮಿಷನ್ ಆಗಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಕಸ್ತೂರ್ಬಾ ಕಾಲೇಜಿನಲ್ಲಿ ಇಲ್ಲ. ಇದು ಸತ್ಯ. ನೀವು 2003 2003ಕ್ಕಿಂತ ಹಿಂದೆ, 2003ಕ್ಕಿಂತ ಮುಂದೆ ಹುಡುಕಿದ್ರೂ ಸಹ ಕಸ್ತೂರ್ಬಾ ಕಾಲೇಜ್ನ ಈ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅನನ್ಯ ಭಟ್ MBBS ಮಾಡ್ತಾ ಇದ್ರು 2003ರಲ್ಲಿ ಅನ್ನೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಸಿಗೋದಿಲ್ಲ. ನೀವು ನಿಮ್ಮ ಯಾರಾದರೂ ಸ್ನೇಹಿತರಿದ್ರೆ, ನಿಮ್ಮ ಯಾರಾದರೂ ಪರಿಚಯಸ್ಥರಿದ್ರೆ ಅವರಿಗೆ ಈ ವೆಬ್ಸೈಟ್ಗೆ ಲಾಗಿನ್ ಆಗೋದಕ್ಕೆ ಆಕ್ಸೆಸ್ ಇರುತ್ತೆ. ದಯಮಾಡಿ ಅವರ ಹತ್ರ ಆಕ್ಸೆಸ್ ಅನ್ನ ತೆಗೆದುಕೊಂಡು ನೀವೇ ಸ್ವತಃ ಒಂದು ಬಾರಿ ಚೆಕ್ ಮಾಡಿ. ಇನ್ನು ಈ ಕೇಸ್ನ ಬಗ್ಗೆ ನಮಗೆ ಮತ್ತೊಂದು ಅನುಮಾನ ಮೂಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸುಜಾತಾ ಭಟ್ ಅವರ ಸ್ವಂತ ಅಕ್ಕ ಮದುವೆ ಆಗಿದ್ದು 1988ರಲ್ಲಿ. ಅವರ ಭಾವನೆ, ಅವರ ಫೋಟೋವನ್ನ ತೋರಿಸುವ ಮೂಲಕ ಕ್ಲಾರಿಫೈ ಮಾಡಿದ್ದು, ನಮ್ಮ ಮದುವೆ ಆಗಿದ್ದು 1988ರಲ್ಲಿ. ನಮ್ಮ ಮದುವೆ ಆದಾಗ ಸುಜಾತಾ ಭಟ್ ಅವರ ಮದುವೆ ಇನ್ನೂ ಕೂಡ ಆಗಿರಲಿಲ್ಲ ಅಂತ. ಒಂದು ವೇಳೆ ನಾವು ಹೀಗೂ ಕೂಡ ಅನ್ಕೊಳ್ಳೋಣ, 1988ರಲ್ಲಿ ಅವರ ಅಕ್ಕನ ಮದುವೆಯೂ ಆಯಿತು. 1988ರಲ್ಲಿ ಅವರ ಅಕ್ಕನ ಮದುವೆ ಆದ ಮರುದಿನವೇ ಸುಜಾತಾ ಭಟ್ ಅವರ ಮದುವೆಯೂ ಕೂಡ ಆಯಿತು. ಅದು ಯಾರಿಗೂ ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಒಂದು ವೇಳೆ 1988ರಲ್ಲಿ ಮದುವೆ ಆಗಿದ್ರೆ 1989ರಲ್ಲಿ ಒಂದು ಮಗುವಿನ ಜನನ ಆಗುತ್ತೆ ಅಂತ ಇಟ್ಕೊಂಡ್ರು. 1989ಕ್ಕೆ 10 ವರ್ಷ, 2003ಕ್ಕೆ 14 ವರ್ಷ ಆಗುತ್ತೆ ಆ ಮಗುಗೆ. ಸೊ 14 ವರ್ಷದ ಒಂದು ಮಗು 2003ರಲ್ಲಿ ಪ್ರಥಮ ವರ್ಷದ MBBSಗೆ ಅಡ್ಮಿಷನ್ ಆಗೋದಕ್ಕೆ ಸಾಧ್ಯ ಇದೆಯಾ?
ಸಾಧ್ಯ ಇದೆಯಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಲಾಯರ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಮೊದಲ ವಿಡಿಯೋ ಬಂದಾಗ ಕೊಟ್ಟಂತಹ ಸ್ಟೇಟ್ಮೆಂಟ್, ಅದಾದ ನಂತರ ನಿನ್ನೆ ಬಂದಂತಹ ಸ್ಟೇಟ್ಮೆಂಟ್, ಎರಡಕ್ಕೂ ನೀವು ತಾಳೆ ಹಾಕಿ ನೋಡಿ. ಲಾಯರ್ ಮೊದಲ ದಿನ ಮಾತನಾಡಿದ್ದಕ್ಕೂ ನಿನ್ನೆ ಬಂದು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಮೋಸ್ಟ್ಲಿ ಇದೇ ಲಾಯರ್ ಮಂಜುನಾಥ್ ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲಿಸುವ ನಿಟ್ಟಿನಲ್ಲಿ ಸುಜಾತಾ ಭಟ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರ್ಬೋದು, ದಾಖಲೆಗಳನ್ನ ತೋರಿಸಿ ಅಂತ ಕೇಳಿರ್ಬೋದು, ಅವರು ತೋರಿಸ್ತೀನಿ ಅಂತ ಹೇಳಿರ್ಬೋದು, ನನ್ನ ಹತ್ರ ದಾಖಲೆ ಇದೆ ಅಂತ ಕೂಡ ಹೇಳಿರ್ಬೋದು. ಹಾಗಾಗಿ ಮೊದಲ ದಿನ ಅವರು ಅವರನ್ನ ವಹಿಸಿಕೊಂಡು ಮಾತನಾಡಿದ್ರು. ಆದರೆ ನಿನ್ನೆ ಅವರು ಯಾವುದೇ ರೀತಿಯ ದಾಖಲೆಗಳನ್ನ ಸುಜಾತಾ ಭಟ್ ಅವರು ಸ್ವತಃ ಮಂಜುನಾಥ್ಗೆ ಕೊಡದೇ ಇದ್ದ ಕಾರಣಕ್ಕಾಗಿನೇ ಅವರು ಮಾಧ್ಯಮಗಳ ಮುಂದೆ ಬಂದು ನಾನು ಯಾವುದೇ ರೀತಿಯ ದಾಖಲೆಗಳನ್ನ ನೋಡಿಲ್ಲ, ಅನನ್ಯ ಭಟ್ ಇರೋದಕ್ಕೆ ನನ್ನ ಬಳಿ ಯಾವುದೇ ರೀತಿಯ ದಾಖಲೆಗಳನ್ನ ಅವರು ತೋರಿಸಿಲ್ಲ ಅಂತ ಹೇಳಿತು. ಇದರ ಜೊತೆಗೆ ಈ ವಿಚಾರ ಸುಳ್ಳು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅನ್ನ ನಾನು ನಿಮಗೆ ಕೊಡಬೇಕು ಅಂತಂದ್ರೆ, ಈ ವಿಚಾರವಾಗಿ ಅನನ್ಯ ಭಟ್ ಅವರ ವಿಚಾರವಾಗಿ ಸುಜಾತಾ ಭಟ್ ಅವರ ಮಗಳು ಅನನ್ಯ ಭಟ್ಗೆ ಅನ್ಯಾಯ ಆಗಿದೆ ಎನ್ನುವ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತನಾಡಿದ್ರು, ಗಿರೀಶ್ ಮಟ್ಟಣ್ಣನವರು ಕೂಡ ಮಾತನಾಡಿದ್ರು, ಇದೇ ಮೊಹಮ್ಮದ್ ಸಮೀರ್ ಇವರು ಕೂಡ ಮಾತನಾಡಿದ್ರು. ಆದ್ರೆ ಈ ಪ್ರಕರಣದ ಸಲುವಾಗಿ ಹೊರಗಡೆ ಮಾಧ್ಯಮಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸ್ವತಃ ಸುಜಾತಾ ಭಟ್ ಅವರ ಲಾಯರ್ ಆಗಿರುವಂತಹ ಮಂಜುನಾಥೇ ಬಂದು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಿದ್ರೂ ಕೂಡ ಈ ಪ್ರಕರಣದ ಸಂಬಂಧ ಈ ಮೂರು ಜನ ಇಲ್ಲಿಯ ತನಕ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಈ ಪ್ರಕರಣ ಸುಳ್ಳು, ಅನನ್ಯ ಭಟ್ ಸುಳ್ಳು, ಸುಜಾತಾ ಭಟ್ ಸುಳ್ಳು ಅನ್ನೋದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳಿಲ್ಲ. ನಿನ್ನೆ ಒಂದು ಪ್ರೆಸ್ ಮೀಟ್ ಕೂಡ ಆಗಿದೆ. ಆ ಪ್ರೆಸ್ ಮೀಟ್ ನಲ್ಲಿ ಗಿರೀಶ್ ಮಟ್ಟಣ್ಣನವರು ಹಾಗೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ಇಬ್ಬರೂ ಕೂಡ ಹೊಸ ಪ್ರಶ್ನೆಗಳನ್ನ ಜನರ ಮುಂದೆ ತಂದು ಇಟ್ಟಿದ್ದಾರೆ. ಬಿಟ್ರೆ ಈ ಹಿಂದೆ ತಾವೇ ಜನರ ಮುಂದಿಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಕೆಲಸವನ್ನ ಈ ಮೂರು ಜನ ಇಲ್ಲಿಯವರೆಗೂ ಮಾಡಿಲ್ಲ. ಯಾಕೆ? ಮತ್ತೊಂದು ಕಡೆ ಇದೇ ಸುಜಾತಾ ಭಟ್ ಅವರನ್ನ ಕೂರಿಸಿಕೊಂಡು ಸಾಲು ಇಂಟರ್ವ್ಯೂಗಳನ್ನ ಮಾಡಿದ್ದಂತಹ ಧರ್ಮಸ್ಥಳದಲ್ಲಿ ಒದೆ ತಿಂದ್ರಲ್ಲ ಯೂಟ್ಯೂಬರ್ಗಳು, ಆ ಯೂಟ್ಯೂಬರ್ಗಳೇ ಇದನ್ನ ಮಾಡಿದ್ದು. ಇಲ್ಲಿಯವರೆಗೂ ಸಹ ಆಕೆಯನ್ನ ಅಂದ್ರೆ ಸುಜಾತಾ ಭಟ್ ಅವರನ್ನ ಕೂರಿಸಿಕೊಂಡು ಅವರಿಗೆ ಆದಂತಹ ಅನ್ಯಾಯಗಳನ್ನ ಕೇಳಿ, ಆ ಅನ್ಯಾಯಗಳು ಆಗಿದೆ ಅಂತ ಜನರ ಮುಂದೆ ಇಟ್ಟಿದ್ದಂತಹ ಆ ಯೂಟ್ಯೂಬರ್ಗಳು, ಆ ಯೂಟ್ಯೂಬ್ ಚಾನಲ್ಗಳು ಇಲ್ಲಿಯ ತನಕ ಯಾವುದೇ ರೀತಿಯ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಕ್ಲಾರಿಫಿಕೇಶನ್ ಅನ್ನ ಸುಜಾತಾ ಭಟ್ ಅವರ ಬಳಿ ತೆಗೆದುಕೊಳ್ಳೋದಕ್ಕೆ ಇಲ್ಲಿಯವರೆಗೂ ಸಹ ಪ್ರಯತ್ನವನ್ನು ಪಟ್ಟಿಲ್ಲ. ಬಿಡಿ, ನಾನು ಬೇರೆ ಅಂದ್ರೆ ಧರ್ಮಸ್ಥಳದಲ್ಲಿ ಹೊಡೆತವನ್ನ ತಿಂದಂತಹ ಆ ಯೂಟ್ಯೂಬರ್ಗಳ ಬಗ್ಗೆ ನಾನು ಮಾತನಾಡೋದಿಲ್ಲ. ಅವರ ವರದಿ, ಅವರ ಚಾನೆಲ್ನಲ್ಲಿರುವ ಅಷ್ಟು ವಿಡಿಯೋಗಳನ್ನ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವರ ಪ್ರೊಪಗೆಂಡಾ ಅಥವಾ ಅವರ ಉದ್ದೇಶ ಏನಿರಬಹುದು ಅಂತ. ಎಲ್ಲರಿಗೂ ಒಂದು ಮಾತನ್ನ ಹೇಳ್ತೀನಿ, ಯಾವುದೇ ಒಬ್ಬ ಮಾರಾಟವಾದ ಪತ್ರಕರ್ತ ಮಾತ್ರ ಈ ರೀತಿ ವರದಿಗಳನ್ನ ಮಾಡೋದಕ್ಕೆ ಸಾಧ್ಯ. ನಾನು ಯಾರ ಹತ್ರ ಆದ್ರೂ ದುಡ್ಡಿಸ್ಕೊಂಡು ಹೀಗೀಗೆ ವರದಿ ಮಾಡುವಂತ ಅವ್ರು ಹೇಳ್ಕೊಟ್ಟಿರ್ತಾರಲ್ಲ, ಅವ್ರು ಹೇಳಿದ ಹಾಗೆ ವರದಿ ಮಾಡಿ ನಾಳೆ ಅದು ಸುಳ್ಳು ಅಂತ ಗೊತ್ತಾದಾಗ ನಾನು ಅದರ ವಿರುದ್ಧ ಮಾತನಾಡೋದಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ನಾನು ಮೊದಲೇ ದುಡ್ಡಿಸ್ಕೊಂಡ್ಬಿಟ್ಟಿರ್ತೀನಿ. ಆ ದುಡ್ಡಿಸ್ಕೊಂಡಿರೋದಕ್ಕೆ, ದುಡ್ಡು ಕೊಟ್ಟಿರೋದಕ್ಕೆ ಯಾವನ್ ಕೊಟ್ಟಿರ್ತಾನಲ್ಲ ಅವನ ಹತ್ರ ಪ್ರೂಫ್ ಇರುತ್ತೆ. ನಾನೇನಾದ್ರೂ ಇವನು ಹೇಳಿದ್ದು ಸುಳ್ಳು ಅನ್ನೋದನ್ನ ಮತ್ತೆ ನಿಮ್ಮ ಮುಂದೆ ಬಂದು ಹೇಳಬೇಕು ಅಂತಂದ್ರೆ, ನೀನು ದುಡ್ಡಿಸ್ಕೊಂಡಿರೋದನ್ನು ಕೂಡ ನಾವು ಜನರ ಮುಂದೆ ಇಡ್ತೀವಿ ಅಂತಂದಾಗ ಆ ಪತ್ರಕರ್ತ ಮಾತನಾಡೋದಕ್ಕೆ ಆಗಲ್ಲ. ಮಾರಾಟವಾದ ಪತ್ರಕರ್ತ ಮಾತ್ರ ಇದನ್ನ ಮಾತನಾಡೋದಕ್ಕೆ ಆಗಲ್ಲ. ಮಾರಾಟ ಆಗದೇ ಇರುವ ಪತ್ರಕರ್ತ ಇದನ್ನ ಮಾತನಾಡೇ ಆಡ್ತಾನೆ. ಸೊ ಇದಿಷ್ಟು ಸುಜಾತಾ ಭಟ್ಗೆ ಸಂಬಂಧಪಟ್ಟಂತಹ, ಅಂದ್ರೆ ಅನನ್ಯ ಭಟ್ ಇದ್ದಾಳೋ ಇಲ್ಲವೋ ಎನ್ನುವುದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳಾಗಿತ್ತು. ಈ ಒಂದು ಪ್ರಕರಣವನ್ನ ನೋಡಿದಾಗ, ಈ ಪ್ರಕರಣದ ಹಾದಿ ತಪ್ತಾ ಇರೋದನ್ನ ನೋಡಿದಾಗ, ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ನೋಡಿದಾಗ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.